ಗ್ಯಾರಂಟಿ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಮಾರುತಿ ಪಾಗುಡ. ರಾಜ್ಯದಲ್ಲಿ ರಾಜಣ್ಣನ ಮುಂದಿನ ನಡೆ ಏನು? ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತಹ ಒಂದು ಪೆಟ್ಟಿಗೆ ಪೆಟ್ಟು ತಿಂದು ರಾಜಣ್ಣ ಅವರು ಸುಮ್ಮನಿರ್ತಾರ, ಇಲ್ಲವೇ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದನ್ನ ರಾಜಣ್ಣ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ರಾಜಣ್ಣ ಹೇಳ್ತಾ ಇದ್ದಾರೆ. ಅದೇ ರೀತಿ ಅವ್ರ ಸುತ್ತಲೂ ಇರುವಂತಹ ನಾಯಕರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಅದರಲ್ಲೂ ರಾಜಣ್ಣ ಅವರ ಅತ್ಯಾಪ್ತರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತರಾದಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಪೆಟ್ಟು ತಿಂದಂತಹ ಹುಲಿ ಮುಂದೆ ಎದ್ದು ನಿಲ್ಲುತ್ತೆ ಅಂತ. ಹಾಗಾದ್ರೆ ಯಾರು ಪೆಟ್ಟು ತಿಂದಿರೋದು? ಆ ಪೆಟ್ಟು ತಿಂದಂತಹ ರಾಜಣ್ಣ ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ ಬೇರೆಯವ್ರಿಗೆ ಚೆಕ್ಮೇಟ್ ಕೊಡೋದಕ್ಕೆ? 20ನೇ ತಾರೀಕು ಬಳಿಕ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಗಳು ಆಗ್ತವ? ಈ ಕ್ಷಣದಲ್ಲಿ ರಾಜಣ್ಣ, ರಾಜೇಂದ್ರ, ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಅವರ ಬಣ ಏನು ಲೆಕ್ಕಾಚಾರ ಆಗ್ತಿದೆ? ಮುಂದಿನ ವಾರ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ? ನಿನ್ನೆ ಮೊನ್ನೆ ಆಚೆ ಮೊನ್ನೆ 3 ದಿನಗಳ ಕಾಲ ವಸಂತನಗರದ ಫ್ಲಾಟಲ್ಲಿದ್ದಂತಹ ರಾಜಣ್ಣ ಅವರು ಮಾಡಿದಂತಹ ರಾಜಕೀಯ ಲೆಕ್ಕಾಚಾರಗಳೇನು? ಇದರೆಲ್ಲರ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿದೆ. ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡ್ತಾ ಹೋಗಿ. ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ನಿಲುವು ಮತ್ತು ನಿರ್ಧಾರಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟರು, ವೇದಿಕೆ ಮೇಲೆ ನಡ್ಕೊಂಡ್ರು ಅನ್ನುವಂಥದ್ದನ್ನು ಇಟ್ಕೊಂಡು ರಾಜಣ್ಣ ಅವರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ರವಾನೆ ಮಾಡಿ ಅವರ ಸಚಿವ ಸ್ಥಾನದಿಂದ ಸಚಿವ ಸಂಪುಟದಿಂದ ಅವರನ್ನು ಕಿಕ್ಔಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ಈಗ ಇದನ್ನು ಭಾಳಷ್ಟು ಪ್ರತಿಷ್ಠೆ ಆಗಿ ತೆಗೆದುಕೊಂಡಿರುವಂಥದ್ದು ಸಿದ್ದರಾಮಯ್ಯ ಅವರ ಟೀಮ್. ಸತೀಶ್ ಜಾರಕಿಹೊಳಿ, ಅದರಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ, ರಾಜೇಂದ್ರ ಇದ್ದಾರೆ, ರಾಜಣ್ಣ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಹಲವು ಹಿರಿಯ ನಾಯಕರುಗಳಿದ್ದಾರೆ. ರಾಜಣ್ಣ ಅಷ್ಟು ದೊಡ್ಡ ಮಟ್ಟದ ಒಂದು ತಪ್ಪು ಮಾಡಿದ್ರ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಅವರು ಕೇಳೋದಕ್ಕೆ ಮುಂದಾಗಿದ್ದಾರೆ. ಇದು ಈ ಅಧಿವೇಶನ ಮುಗಿದ ತಕ್ಷಣ ದೆಹಲಿಗೆ ಹೋಗ್ತೀನಿ, ದೆಹಲಿಯಲ್ಲಿ ಮಾತಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಲವು ನಾಯಕರಿಗೆ ಕೊಟ್ಟು ಕಳಿಸ್ತಾರೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದಂತಹ ST ಸಮುದಾಯದ ಶಾಸಕರು ನಮ್ಮಿಂದ ಖಾಲಿ ಆಗಿರುವಂತಹ 2 ಸಚಿವ ಸ್ಥಾನಗಳನ್ನು ಆದಷ್ಟು ಬೇಗ ತುಂಬಬೇಕು, ಅದರಲ್ಲೂ ನಮ್ಮ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಈ ಬಾರಿ 2023 ವಿಧಾನಸಭಾ ಚುನಾವಣೆಯಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ST ಸಮುದಾಯ ಕಾಂಗ್ರೆಸ್ ಪರ ನಿಂತಿದ್ದರ ಪರಿಣಾಮವಾಗಿ ನೀವು 136 ಸ್ಥಾನಗಳು ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಹೀಗಾಗಿ ನಮಗೆ ಅವಕಾಶವನ್ನು ಕೊಡಬೇಕು. ಈಗ ನಾಗೇಂದ್ರ ಅವರಿಂದ ತೆರವಾಗಿರುವಂಥ ಸಚಿವ ಸ್ಥಾನ, ಅದೇ ರೀತಿ ರಾಜಣ್ಣ ಅವರಿಂದ ತೆರವಾಗಿರುವಂಥ 2 ಸ್ಥಾನಗಳಿಗೂ ಕೂಡ ಆ 2 ಸ್ಥಾನಗಳನ್ನು ST ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ಒಂದು ಪಟ್ಟನ್ನು ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟರು. ಜೊತೆಗೆ ಆಗ ಮಾಡ್ತೀವಿ ಈಗ ಮಾಡುತ್ತೀವಿ ಅನ್ನೋದಲ್ಲ, ಕೂಡಲೇ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಸತೀಶ್ ಜಾರಕಿಹೊಳಿ, ದದ್ದಲ್, ರಾಜೇಂದ್ರ ಸೇರಿದಂತೆ ಸುಮಾರು 11 ಜನ ಶಾಸಕರಿದ್ದಂತಹ ST ಸಮುದಾಯದ ಶಾಸಕರಿದ್ದಂತಹ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ. ತದಬಳಿಕ ಇದನ್ನು ಸಿದ್ದರಾಮಯ್ಯ ಅವರು ಕೂಡ ಮುಂದೆ ಹೈಕಮಾಂಡ್ ಭೇಟಿ ಮಾಡಿ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರು ಕೂಡ, ಆದರೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಅವರ ಟೀಮ್ ಅಷ್ಟು ಸುಲಭವಾಗಿ ಬಿಟ್ಟಿಲ್ಲ. ನೀವು ಯಾವಾಗಲೂ ಮಾಡ್ತೀವಿ ಅನ್ನೋದು ಬೇಡ, ಈ ಖಾಲಿ ಆಗಿದೆ ಈಗಲೇ ತುಂಬಬೇಕು, ಅದು ನಮ್ಮ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಪಟ್ಟ ನೀಡಿದ್ದಾರೆ. ಜೊತೆಗೆ ಮತ್ತೊಂದು ಕಡೆ ರಾಜಣ್ಣ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಅದೇ ಭರವಸೆಯನ್ನು ತಮ್ಮ ಶಾಸಕರಿಗೆ ಹೇಳಿರುವಂಥದ್ದು. ನಮ್ಮಿಂದ 2 ಸ್ಥಾನ ಖಾಲಿ ಆಗಿದೆ, ನಮ್ಮದೇ ಸಮುದಾಯಕ್ಕೆ ಕೊಡಬೇಕು, ಆ ರೀತಿಯಾದಂಥ ಒಂದು ಪಟ್ಟನ ನಾವು ಕಾಂಗ್ರೆಸ್ ಹೈಕಮಾಂಡ್ ಮೇಲೂ ಕೂಡ ಹಾಕಬೇಕು ಅಂತ. ಜೊತೆಗೆ ರಾಜಣ್ಣ ಅವರ ಪ್ರಕರಣದಲ್ಲಿ ಯಾವ ರೀತಿ ತಪ್ಪು ಅರ್ಥವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಮಾಡಿದ್ರು, ಇದರ ಹಿಂದೆ ಇರುವಂತಹ ಆ ನಾಯಕ ಯಾರು, ಇದೆಲ್ಲವನ್ನೂ ಕೂಡ ವಿತ್ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ವಿಡಿಯೋ ಸಮೇತ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಟ್ಟಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ನಿನ್ನೆ ರಾಜಣ್ಣ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಮಾಡಲಾಗಿದೆ. ಹೀಗಾಗಿ ರಾಜಣ್ಣ ಸದ್ಯಕ್ಕೆ ವಿಧಾನಸಭಾ ಕಲಾಪಕ್ಕೆ ಬರದೇ ಇರ್ಬೋದು, ಆದರೆ 24ನೇ ತಾರೀಕು ಬಳಿಕ ರಾಜಣ್ಣ, ಸತೀಶ್ ಜಾರಕಿಹೊಳಿ, ರಾಜೇಂದ್ರ, ದದ್ದಲ್ ಸೇರಿದಂತೆ ಇಡೀ ST ಸಮುದಾಯದ ಶಾಸಕರು ಮತ್ತು ಸಂಸದರ ನಿಯೋಗ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿ ಯಾವ ರೀತಿ ನಿಮ್ಮನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋದರು. ರಾಜಣ್ಣ ಆ ರೀತಿ ಮಾತನಾಡೇ ಇಲ್ಲ. ರಾಜಣ್ಣ ಅವರಿಂದ ಎಷ್ಟು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗಿದೆ, ಒಂದು ವೇಳೆ ಈ ಕ್ಷಣದಲ್ಲಿ ರಾಜಣ್ಣ ಯಾವುದಾದ್ರೂ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಆಗ ಯಾವ್ಯಾವ ಜಿಲ್ಲೆಗಳಲ್ಲಿ ಎಫೆಕ್ಟ್ ಆಗುತ್ತೆ, ಇದೆಲ್ಲವನ್ನೂ ಕೂಡ ಮನವರಿಕೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಅವರು ಬಂದಿದ್ದಾರೆ. ಹೀಗಾಗಿ 20ನೇ ತಾರೀಕು ಬಳಿಕ ರಾಜಣ್ಣ ಮತ್ತು ರಾಜೇಂದ್ರ, ಸತೀಶ್ ಜಾರಕಿಹೊಳಿ ಸೇರಿದಂತೆ ST ಸಮುದಾಯದ ಶಾಸಕರುಗಳು, ಕಾಂಗ್ರೆಸ್ ಶಾಸಕರು ಮತ್ತು ಸಂಸದರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳಾದಂತಹ ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ರಾಜಣ್ಣ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂಥ ಒಂದು ನಿರ್ಧಾರ ತಪ್ಪು, ಜೊತೆಗೆ ನಮ್ಮ ಸಮುದಾಯದಿಂದ ಖಾಲಿ ಆಗಿರುವಂತಹ 2 ಸ್ಥಾನಗಳನ್ನು ಕೂಡಲೇ ತುಂಬಬೇಕು, ಅದರಲ್ಲೂ
ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಯಾರ ಹೆಸರು ಹೇಳ್ತಾರೋ ಗೊತ್ತಿಲ್ಲ. ಆದರೆ ರಾಜಣ್ಣ ಅವರು ನನ್ನಿಂದ ಖಾಲಿ ಆಗಿರುವಂತಹ ಸ್ಥಾನವನ್ನು ನನ್ನ ಮಗನಿಂದಲೇ ತುಂಬಿಸಬೇಕು ಅನ್ನುವಂಥ ಒಂದು ಸಲಹೆಯನ್ನು ನಿನ್ನೆ ಸತೀಶ್ ಜಾರಕಿಹೊಳಿ ಕೂಡ ಕೊಟ್ಟಿದ್ದಾರಂತೆ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆನೂ ಕೂಡ ಅದನ್ನೇ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರಂತೆ. ರಾಜೇಂದ್ರ ಅವರನ್ನು ಈಗ ಮಂತ್ರಿ ಮಾಡೋದು ಅಷ್ಟು ಸುಲಭ ಅಲ್ಲ. ಕಾರಣ ಏನು ಅಂತ ಹೇಳಿದ್ರೆ ರಾಜೇಂದ್ರ ಇದೇ ಮೊದಲ ಬಾರಿಗೆ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿರುವಂಥ. ಹೀಗಾಗಿ ಏಕಾಏಕಿ ರಾಜೇಂದ್ರ ಅವರನ್ನ ಸಚಿವರನ್ನಾಗಿ ಮಾಡೋದಕ್ಕೆ ಅಷ್ಟು ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಸುಲಭವಾಗಿ ಒಪ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗಿರುವಂತಹ ಚಿತ್ರದುರ್ಗ ಜಿಲ್ಲೆಯಿಂದ ರಘುಮೂರ್ತಿ ಅವರು 3 ಬಾರಿ ಶಾಸಕರಾಗಿದ್ದಾರೆ. ಅದೇ ರೀತಿ ಬಸವರಾಜ್ ದದ್ದಲ್ ಅವರು ಕೂಡ ಇದ್ದಾರೆ. ಇನ್ನು ತುಕಾರಾಮ್ ಅವ್ರಿಗೆ ಅವಕಾಶ ಇತ್ತು, ಆದರೆ ತುಕಾರಾಮ್ ಅವರು ಸಂಸದರಾಗಿ ದೆಹಲಿ ರಾಜಕಾರಣಕ್ಕೆ ಹೋದರು. ಹೀಗಾಗಿ ಈಗ ಇರುವಂತಹ ಸೀನಿಯರ್ಗಳಲ್ಲಿ ಈ ಇಬ್ಬರು ಸೀನಿಯರ್ಸ್ ಇದ್ದಾರೆ. ದದ್ದಲ್ ಅವ್ರ ಮೇಲೆ ಇರುವಂತಹ ಗಂಭೀರ ಆರೋಪ ಏನಂತ ಹೇಳಿದ್ರೆ ಎಸ್ ಟಿ ನಿಗಮದಲ್ಲಿ ಅವ್ಯವಹಾರದಲ್ಲಿ ಅವರು ಹೆಸರು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಅವರನ್ನು ಅಷ್ಟು ಸುಲಭವಾಗಿ ಪರಿಗಣಿಸ್ತಾರೆ ಅನ್ನುವಂಥದ್ದು. ರಘುಮೂರ್ತಿ ಮೇಲೆ ಯಾವುದೇ ಅಂತಹ ಆರೋಪಗಳು ಕೂಡ ಇಲ್ಲ. ಜೊತೆಗೆ ಹಿಂದೆ ನಾನು ಕೂಡ ಆಕಾಂಕ್ಷಿ ಅನ್ನುವಂಥದ್ದನ್ನು ಹೇಳಿದರು. ಹೀಗಾಗಿ ಈ ಒಂದು ಜಾಕ್ಪಟ್ ರಘುಮೂರ್ತಿ ಅವ್ರಿಗೆ ಹೊಡೆಯುತ್ತಾ, ಇಲ್ಲವೇ ರಾಜಣ್ಣ ಅವರು ಪಟ್ಟಿಡಿದಿದ್ದಾದರೆ ರಾಜೇಂದ್ರ ಅವ್ರಿಗೆ ಯಾರೂ ಲೆಕ್ಕಾಚಾರ ಆಗದೇ ಇರುವಂಥ ಒಂದು ರೀತಿಯಲ್ಲಿ ರಾಜೇಂದ್ರ ಅವ್ರಿಗೆ ಸಚಿವರಾಗುವಂಥ ಒಂದು ಅವಕಾಶಗಳು ಸಿಗ್ತಾವ ಅನ್ನುವಂತಹ ಚರ್ಚೆನೂ ಕೂಡ ಸಿದ್ದರಾಮಯ್ಯ ಅವ್ರ ಬಣದಲ್ಲೂ ಆರಂಭ ಆಗಿದೆ. ಅದೇ ರೀತಿ ಕಾಂಗ್ರೆಸ್ಸಲ್ಲೂ ಕೂಡ ಆರಂಭ ಆಗಿದೆ. ಹೀಗಾಗಿ ಮುಂದಿನ ವಾರ ಅಂದರೆ 20ನೇ ತಾರೀಕು ಬಳಿಕ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗೋದು ಬಹಳಷ್ಟು ನಿಶ್ಚಿತ ಆಗಿದೆ. ಕಾರಣ ಏನಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಹಿರಿಯ ಶಾಸಕರು ಮತ್ತು ಸಚಿವರುಗಳು ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿ ಎಸ್ ಟಿ ಸಮುದಾಯಕ್ಕೆ ಆಗ್ತಾ ಇರುವಂಥ ಒಂದು ಅನ್ಯಾಯ ಹಾಗೂ ರಾಜಣ್ಣ ಅವರ ಪ್ರಕರಣದಲ್ಲಿ ರಾಜಣ್ಣ ಅವರ ಕಿಕ್ಔಟ್ ಮಾಡಿ ಅನ್ನುವಂತಹ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಏನಿತ್ತು ಅದರ ಹಿಂದೆ ನಡೆದಂತಹ ಘಟನೆಗಳು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಕೂಡ ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಸ್ಫೋಟ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಅವರ ಟೀಮ್ ರೆಡಿ ಆಗಿದೆ. ಹೀಗಾಗಿ ಮುಂದಿನ ವಾರ ಅಂದರೆ 20ನೇ ತಾರೀಕು ಬಳಿಕ ರಾಜ್ಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಒಂದಷ್ಟು ಹೆಚ್ಚು ಬೆಳವಣಿಗೆಗಳು ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.